ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ಮುಂದುವರೆದ 4ನೆಯ ಭಾಗ. ಈಗ ಕಳೆದ ಒಂದು ತರಗತಿಯಲ್ಲಿ 60 ಪ್ರಶ್ನೆಗಳಿಗೆ ಉತ್ತರಿಸುವ ಒಂದು ಪ್ರಯತ್ನವನ್ನ ಮಾಡಲಾಗಿದೆ. ಇವತ್ತು 61ನೆಯ ಪ್ರಶ್ನೆ. ದಿ ಕಿಂಗ್ ಅಂಡ್ ದಿ ಕ್ಲಾನ್ಸ್ ಇನ್ ಸೌತ್ ಇಂಡಿಯನ್ ಮಿತ್ ಅಂಡ್ ಪೋಯೆಟ್ರಿ ಎಂಬ ಪುಸ್ತಕವನ್ನು ಬರೆದವರು ಯಾರು ಎಂಬ ಪ್ರಶ್ನೆಗೆ 4 ಉತ್ತರಗಳಲ್ಲಿ ಜಾರ್ಜ್ ಡಬ್ಲ್ಯೂ ಸ್ಪೈನರ್ಸ್, ಜಾರ್ಜ್ ಎಲ್ ಹಾರ್ಟ್, ಡೇವಿಡ್ ಡಿ ಶುಲ್ಮನ್, ಲೆಸ್ಲಿ ಸಿ ಓಆರ್ ಅಂತಕ್ಕಂತಹ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಡೇವಿಡ್ ಡಿ ಶುಲ್ಮನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು 62ನೆಯ ಪ್ರಶ್ನೆ. ತಮಿಳಿನಲ್ಲಿ ಲಭಿಸುತ್ತಿರುವ ಅತ್ಯಂತ ಪ್ರಾಚೀನ ಪಲ್ಲವ ತಾಮ್ರ ಫಲಕದ ಅನುದಾನ ಅಂತಕ್ಕಂತಹ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಪೈಲಂ ಕೊಯಿಲ್ ಅನುದಾನ ಅಂತಕ್ಕಂಥದ್ದು. ಇನ್ನು 63ನೆಯ ಒಂದು ಪ್ರಶ್ನೆ. ಸಂಗಮ ಪದ್ಯಗಳಲ್ಲಿ ಉಲ್ಲೇಖಿಸಿರುವಂತೆ ಒಟ್ಟಕ್ಕಿರುತ್ತಲ್ ಅಭ್ಯಾಸವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ವಿಸ್ತರಿಸುತ್ತದೆ ಅಂತಕ್ಕಂಥದ್ದು 4 ಹೇಳಿಕೆಗಳನ್ನು ನೀಡಲಾಗಿದೆ. ಆ 4 ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನ ನಾವು ಗುರುತಿಸಬೇಕು. ಸಿಂಹಾಸನಕ್ಕೆ ಕಿರಿಯ ರಾಜ ಕುಮಾರನ ಆನುವಂಶಿಕ ಉತ್ತರಾಧಿಕಾರತ್ವದ ವ್ಯವಸ್ಥೆ, ಧಾರ್ಮಿಕ ಮತ್ತು ತಾತ್ವಿಕ ವಿಷಯಗಳನ್ನು ಚರ್ಚಿಸಲು ರಾಜನ ಸಂಸ್ಥಾನಗಳಲ್ಲಿ ಪಂಡಿತರು ಒಟ್ಟುಗೂಡುವುದು, ತಮ್ಮ ಜೀವನದಿಂದ ರಾಜ್ಯವನ್ನು ರಕ್ಷಿಸಲು ಪ್ರತಿಜ್ಞೆ ಮಾಡಿದ ಅಂಗರಕ್ಷಕರು ಮತ್ತು ರಾಜನ ಅಂತಕ್ರಿಯೆ ಚಿತೆಯಲ್ಲಿ ತಾವೇ ಆತ್ಮಾರ್ಪಣೆಗೆ ಸಿದ್ಧರಾಗುವುದು. ಡಿ. ಯುದ್ಧದಲ್ಲಿ ಸೋತ ರಾಜನು ಸಲ್ಲೇಖನ ಮೂಲಕ ಧಾರ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದು. ಇಲ್ಲಿ ಸರಿಯಾದ ಉತ್ತರ ಯುದ್ಧದಲ್ಲಿ ಸೋತ ರಾಜನು ಸಲ್ಲೇಖನ ಮೂಲಕ ಧಾರ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು 64ನೆಯ ಪ್ರಶ್ನೆ. ಕೆಳಗಿನ ರಾಷ್ಟ್ರಕೂಟರ ರಾಜರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂತಹ ಒಂದು ಪ್ರಶ್ನೆ. ಕೃಷ್ಣ 1, ಅಮೋಘ ವರ್ಷ, ಧ್ರುವ, ಗೋವಿಂದ 3, ಇಂದ್ರ 3 ಅಂತಕ್ಕಂತಹ 5 ಜನ ದೊರೆಗಳಲ್ಲಿ ಕಾಲಾನುಕ್ರಮಣಿಕೆಯಲ್ಲಿ ನೋಡಿದಾಗ ಕೃಷ್ಣ 1, ನಂತರ ಬರ್ತಕ್ಕಂಥದ್ದು ಧ್ರುವ, ಕೃಷ್ಣ 1, ಧ್ರುವ, ಗೋವಿಂದ 3, ಅದರ ನಂತರ ಬರ್ತಕ್ಕಂಥದ್ದು ಅಮೋಘ ವರ್ಷ, ಕೊನೆಯದಾಗಿ ಬರ್ತಕ್ಕಂಥದ್ದು ಇಂದ್ರ 3. ಸರಿಯಾದ ಉತ್ತರ ಬಿ ಉತ್ತರ ಇಲ್ಲಿ ಸರಿಯಾಗಿದೆ. ಇನ್ನು 65ನೆಯ ಪ್ರಶ್ನೆ. ಹೊಂದಿಸಿ ಬರೆಯಿರಿ ಅಂತಕ್ಕಂತಹ ಒಂದು ಪ್ರಶ್ನೆ ಕೋಡ್ಗಳ ಆಧಾರದ ಮೇಲೆ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು. ಪಟ್ಟಿ 1ರಲ್ಲಿ ಮಯೇನ್, ಕೊಟ್ರವೈ, ವೇಂದನ್, ವರುಣನ್ ಅಂತಕ್ಕಂತಹ 4 ಅಂಶಗಳಲ್ಲಿ ಬಿ ಪಟ್ಟಿ ಅಂದ್ರೆ ಪಟ್ಟಿ 2ರಲ್ಲಿ ಬರ್ತಕ್ಕಂಥದ್ದು ನೈನಾಳ್, ಮರುಧನ್, ಪಾಲೈ ಮತ್ತು ಮುಲ್ಲೈ ಅಂತಕ್ಕಂತಹ 4 ಉತ್ತರಗಳು. ಇಲ್ಲಿ ಸರಿಯಾದದ್ದನ್ನ ನಾವು ಗುರುತಿಸಬೇಕಾಗಿತ್ತು ಅಂದ್ರೆ ಮಯೋನ್ ಅಂದ್ರೆ ಮುಲ್ಲೈ, ಕೊಟ್ರವೈ ಅಂದ್ರೆ ಪಾಲೈ, ವೇಂದನ್ ಅಂದ್ರೆ ಮರುಧಮ್, ವರುಣನ್ ಅಂದ್ರೆ ನೈಲಾಳ್ ಅಂತಕ್ಕಂಥದ್ದು. ಡಿ ಉತ್ತರ ಸರಿಯಾದ ಉತ್ತರ. ಇನ್ನು 64ನೆಯ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗುವುದಿಲ್ಲ ಅಂತಕ್ಕಂಥದ್ದು. ಸುಲೈಮಾನ್, ಧರ್ಮಪಾಲ, ಆಲ್ ಮಸೂದಿ, ಇಂದ್ರಾತ್ರಿ, ಮಾರ್ಕೋಫೋಲೋ, ರುದ್ರಮದೇವಿ, ಆಲ್ ಬರುಣ್, ಲಕ್ಷ್ಮಣ ಸೇನೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಅಂದ್ರೆ ಹೊಂದಾಣಿಕೆ ಆಗದೇ ಇರತಕ್ಕಂಥದ್ದು ಆಲ್ ಬರುಣಿ, ಲಕ್ಷ್ಮಣ ಸೇನೆ. ಡಿ ಉತ್ತರ ಸರಿಯಾದ ಉತ್ತರ. ಇನ್ನು 67ನೆಯ ಪ್ರಶ್ನೆ. ಇದು ಸಹಿತ ಪಟ್ಟಿ 1ನ ಪಟ್ಟಿ 2ರೊಂದಿಗೆ ಹೊಂದಾಣಿಕೆ ಮಾಡ್ತಕ್ಕಂಥದ್ದು. ಪಟ್ಟಿ 1ರಲ್ಲಿ ದೋಯಿ, ಧನಂಜಯ, ಶ್ರೀಹರ್ಷ, ರಾಜಶೇಖರ ಅಂತಕ್ಕಂಥದ್ದು ಅವರ ಬರೆದಿರ್ತಕ್ಕಂಥ ಒಂದು ಕೃತಿಗಳಿಗೆ ಸಂಬಂಧಪಟ್ಟಂತೆ ದಾಸರೂಪ, ನೈಷಧ ಚರಿತ, ಕರ್ಪೂರ ಮಂಜರಿ ಮತ್ತು ಪವನದೂತ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ದೋಯಿ ಬರೆದಿರ್ತಕ್ಕಂಥದ್ದು ಪವನದೂತ, ಧನಂಜಯ ಬರೆದಿರ್ತಕ್ಕಂಥದ್ದು ದಾಸರೂಪ, ಶ್ರೀಹರ್ಷ ಬರೆದಿರ್ತಕ್ಕಂಥದ್ದು ನೈಷಧ ಚರಿತ, ರಾಜಶೇಖರನ ಕರ್ಪೂರ ಮಂಜರಿ ಅಂತಕ್ಕಂತಹ ಕೃತಿ. ಸರಿಯಾದ ಉತ್ತರ ಬಿ ಉತ್ತರ. ಇನ್ನು 68ನೆಯ ಪ್ರಶ್ನೆ. ಹೇಳಿಕೆ ಮತ್ತು ಕಾರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಾದನೆ ಕಾರಣಗಳನ್ನ ನೀಡಲಾಗಿದೆ.
ಪ್ರತಿಪಾದನೆ ಏನು ಅಂದ್ರೆ ಪಾಲರು ಭಾರತದಲ್ಲಿ ಮೊದಲ ಭೂ ಅನುದಾನವನ್ನು ನೀಡಿದರು. ಕಾರಣ ಅವರು ಕಳ್ಳರನ್ನು ಶಿಕ್ಷಿಸುವ ಹಕ್ಕನ್ನು ಅನುದಾನ ನೀಡುವವರಿಗೆ ವರ್ಗಾಯಿಸಿದರು ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಏನು ಅಂದ್ರೆ ಎ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು, ಆರ್ ಅಂತಕ್ಕಂಥದ್ದು ಸರಿಯಾಗಿದೆ ಅಂತ ಹೇಳಿ ಗುರುತಿಸ್ತೀವಿ. ಡಿ ಉತ್ತರ ಸರಿಯಾದ ಉತ್ತರ. ಇನ್ನು 69ನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಚೋಳರ ರಾಜ್ಯವು ಅದರ ಹಲವಾರು ಅರಮನೆಗಳು, ಅಧಿಕಾರಗಳು ಹಾಗೂ ಸಮಾರಂಭಗಳೊಂದಿಗೆ ವಿಸ್ತಾರವಾದ ಸಾಮ್ರಾಜ್ಯದ ಕಾರಣ ಹೆಚ್ಚಿನ ಮಟ್ಟಿಗೆ ಬೈಜಾಂಟೈನ್ ರಾಜಮನೆತನದ ಲಕ್ಷಣಗಳಾಗಿವೆ ಎಂದು ವಾದಿಸಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ. ವಾದವನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಸಿ ಉತ್ತರ ಎ ನೀಲಕಂಠ ಶಾಸ್ತ್ರಿಯವರು ಅಂತ ಹೇಳಿ ಇವರನ್ನ ಗುರುತಿಸ್ತೀವಿ. ಇನ್ನು 70ನೆಯ ಪ್ರಶ್ನೆ, ಚಿತ್ರಮೇಲಿ ಎನ್ನುವ ಪದ ಏನನ್ನ ಸೂಚಿಸುತ್ತದೆ ಅಂತಕ್ಕಂತಹ ಒಂದು ಪ್ರಶ್ನೆ. ಸಮಾಧಿ, ದೇವಾಲಯ, ಮ್ಯೂರಲ್ ಪೇಂಟಿಂಗ್, ಸುಂದರವಾದ ನೇಗಿಲು, ಗೋಡೆ ಚಿತ್ರ ಅಂತಕ್ಕಂಥದ್ದು. ಚಿತ್ರಮೇಲಿ ಅಂತಕ್ಕಂಥದ್ದು ಸುಂದರವಾದ ಒಂದು ನೇಗಿಲನ್ನ ಸೂಚಿಸತಕ್ಕಂತಹ ಒಂದು ಪದ. ಆದ್ದರಿಂದ ಸಿ ಉತ್ತರ ಸರಿಯಾದ ಉತ್ತರ. ಇನ್ನು 71ನೆಯ ಪ್ರಶ್ನೆ, ಕೆಳಗಿನ ಮೂಲಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಕ್ಕಂಥದ್ದು. ಮೊದಲೇದು ತಾಜುಲ್ ಮಾಸರ್, ತಾರಿಕ್ ಉಲ್ ಹಿಂದ್, ತಾರಿಕ್ ಇ ಯಾಮಿನಿ, ಚೆಚ್ನಾಮಾ ಅಂತಕ್ಕಂತಹ 4 ಅಂಶಗಳಲ್ಲಿ ಕಾಲಾನುಕ್ರಮಣಿಕೆಯಲ್ಲಿ ನೋಡಿದಾಗ ಚೆಚ್ನಾಮಾ, ತಾರಿಕ್ ಇ ಯಾಮಿನಿ, ತಾರಿಕ್ ಅಲ್ ಹಿಂದ್, ತಾಜುಲ್ ಮಾಸರ್ ಅಂತಕ್ಕಂಥದ್ದು ಬಿ ಉತ್ತರ ಸರಿಯಾದ ಉತ್ತರ. ಇನ್ನು 72ನೆಯ ಪ್ರಶ್ನೆ, ಅಬ್ದುಲ್ ಫಜಲ್ ಅವರ ಪ್ರಕಾರ ಪ್ರಪಂಚದ ಜನರನ್ನು 4 ವರ್ಗಗಳಾಗಿ ವಿಂಗಡಿಸಬಹುದು. ಅವು ಯಾವುವು ಅಂತ ಹೇಳಿ ಕೇಳಿದಾಗ ಸರಿಯಾದ ಉತ್ತರ ಸಿ ಉತ್ತರ. ಯಾರ್ಯಾರು? ಅಬುಲ್ ಫಜಲ್ ಅವರ ಪ್ರಕಾರ ಜನರ ಗುಂಪುಗಳು ಯಾವುವು ಅಂದಾಗ ಯೋಧರು, ಕಲಾವಿದರು ಮತ್ತು ವ್ಯಾಪಾರಿಗಳು 3, ಪಂಡಿತರು 4, ಗಂಡ ಪುರುಷರು ಮತ್ತು ಕಾರ್ಮಿಕರು ಅಂತಕ್ಕಂಥ 4 ಗುಂಪುಗಳನ್ನಾಗಿ ವರ್ಗೀಕರಣ ಮಾಡಿದವರು ಅಬುಲ್ ಫಜಲ್. ಇನ್ನು 73ನೆಯ ಪ್ರಶ್ನೆ, ಕೆಳಗೆ 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ, ಇನ್ನೊಂದು ಕಾರಣ. ಈ ಪ್ರತಿಪಾದನೆ ಕಾರಣದ ನಡುವಿನ ಸಂಬಂಧವನ್ನ ಇಲ್ಲಿ ಗುರುತಿಸಬೇಕಾಗಿರ್ತಕ್ಕಂಥದ್ದು. ಪ್ರತಿಪಾದನೆ ಎ, ಐನ್ ಇ ಅಕ್ಬರಿ ಪ್ರಕಾರ ಕುದುರೆಗಳನ್ನು ಬ್ರಾಂಡ್ ಮಾಡಲಾಗುತ್ತಿತ್ತು. ಕಾರಣ ಇದು ವಂಚನೆಯ ವಿನಿಮಯವನ್ನು ತಡೆಗಟ್ಟಲು ಮತ್ತು ಅನುಮಾನಾಸ್ಪದ ಮಾಲೀಕತ್ವದ ಮುದ್ರೆಯನ್ನು ತೆಗೆದುಹಾಕಲು ಅಂತಕ್ಕಂಥದ್ದು. ಇಲ್ಲಿ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿರೋದ್ರಿಂದ ಎ ಉತ್ತರ ಸರಿಯಾದ ಉತ್ತರ. ಎ ಮತ್ತು ಆರ್ ಎರಡೂ ಸರಿ. ಆರ್ ಎನ ಸರಿಯಾದ ವಿವರಣೆಯಾಗಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು 74ನೆಯ ಪ್ರಶ್ನೆ, ಕೆಳಗೆ ನೀಡಲಾಗಿರ್ತಕ್ಕಂತಹ ಮತ್ತೆ ಪ್ರತಿಪಾದನೆ ಕಾರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಶ್ನೆ. ಪ್ರತಿಪಾದನೆ ಎ, ಖಿಲ್ಜಿಯ ಯುಗವನ್ನು ಖಿಲ್ಜಿ ಕ್ರಾಂತಿ ಎಂದು ಕರೆಯಲಾಗುತ್ತದೆ. ಕಾರಣ ಏನು ಅಂದ್ರೆ ಟರ್ಕಿಸ್ ಪ್ರತಿಷ್ಠಿತರು ಮತ್ತು ಜನಾಂಗೀಯ ಸರ್ವಾಧಿಕಾರದ ಏಕಸ್ವಾಮ್ಯದ ಅಂತ್ಯವನ್ನ ಗುರುತಿಸುವುದು ಅಂತಕ್ಕಂಥದ್ದು. ಇಲ್ಲಿಯೂ ಸಹಿತ ಪ್ರತಿಪಾದನೆ ಮತ್ತು ಕಾರಣಗಳು ಎರಡೂ ಸರಿಯಾಗಿವೆ. ಆ ಒಂದು ಕಾರಣದಿಂದ ಇಲ್ಲಿ ಎ ಮತ್ತು ಆರ್ ಎರಡೂ ಸರಿಯಾಗಿದ್ದು ಎ ಆರ್ ನ ಸರಿಯಾದ ವಿವರಣೆಯಾಗಿದೆ. ಎ ಉತ್ತರ ಸರಿಯಾದ ಉತ್ತರ. ಇನ್ನು 75ನೆಯ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಪಟ್ಟಿ 1ನ್ನ ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯುವುದು. ಪಟ್ಟಿ 1ರಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ತಾರಿಕ್ ಐ ಫಿರೋಜ್ ಶಾಹಿ, ತಬಕತ್ ಇ ನಾಸಿರಿ, ಮುತ್ಖಾಬ್ ಉಲ್ ತವಾರಿಕ್ ಮತ್ತು ಮಜ್ಮಾ ಉಲ್ ಬಹರೇನ್ ಅಂತಕ್ಕಂತಹ ವ್ಯಕ್ತಿಗಳು. ಅದಕ್ಕೆ ಸಂಬಂಧಪಟ್ಟಂತೆ ಪಟ್ಟಿ 2ರಲ್ಲಿ ಅಬ್ದುಲ್ ಖಾದರ್ ಬದೌನಿ, ದಾರಾ ಸಿಕೋ, ಜಿಯಾವುದ್ದೀನ್ ಬರಾನಿ, ಮಿನ್ಹಾಜ್ ಇ ಸಿರಾಜ್ ಅಂತಕ್ಕಂಥದ್ದು. ಸರಿಯಾದ ಉತ್ತರ ತಾರಿಕ್ ಇ ಫಿರೋಜ್ ಶಾಹಿ ಅಂತಕ್ಕಂಥದ್ದು, ಜಿಯಾವುದ್ದೀನ್ ಬರಾನಿ, ತಬಕತ್ ಇ ನಾಸಿರಿ ಅಂತಕ್ಕಂಥದ್ದು, ಮಿನ್ಹಾಜ್ ಇ ಸಿರಾಜ್. ಸಿ ಮತ್ಖಾಬ್ ಉತ್ ತವಾರಿಕ್ ಅಂತಕ್ಕಂಥದ್ದು ಅಬ್ದುಲ್ ಖಾದರ್ ಬದೌನಿ. ಡಿ ಉತ್ತರ
ಮಜ್ಮಾ ಉಲ್ ಬಹರೇನ್ ಅಂತಕ್ಕಂಥದ್ದು ದಹರಾಸಿಕೋ. ಅಂದ್ರೆ ಡಿ ಉತ್ತರ ಸರಿಯಾದ ಉತ್ತರ. ಇನ್ನು 76ನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಸಂಗತಿಗಳು 712 ಸಿಇನಲ್ಲಿ ಸಿಂಧು ಅನ್ನು ಅರಬ್ ವಶಪಡಿಸಿಕೊಂಡ ಪರಿಣಾಮವಾಗಿ ಆದುದಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಸಿಂಧ್ನಲ್ಲಿ ಗುಲಾಮಗಿರಿಯ ನಿರ್ಮೂಲನೆ ಸಲುವಾಗಿ ಅಂತ ಹೇಳಿ ಗುರುತಿಸ್ತೀವಿ. ಅದರ ನಂತರ ಬರ್ತಕ್ಕಂಥದ್ದು 77ನೇ ಪ್ರಶ್ನೆ, ಮೊರಾಕ್ಕಾದ ಪ್ರವಾಸಿ ಇಬ್ನ್ ಬಟೂಟಾ ವಿವರಿಸಿದಂತೆ ಹುಲಿಯ 4 ನಗರಗಳು ಯಾವುವು ಅಂತಕ್ಕಂಥ, ದೆಹಲಿಯ 4 ನಗರಗಳು ಯಾವುವು ಅಂತಕ್ಕಂಥ ಒಂದು ಪ್ರಶ್ನೆ. ದೆಹಲಿಗೆ ಸಂಬಂಧಪಟ್ಟಿರ್ತಕ್ಕಂತಹ 4 ಸ್ಥಳಗಳು ದೆಹಲಿ, ಸಿರಿ, ತುಘಲಕಾಬಾದ್ ಮತ್ತು ಜೌನ್ಪುರ ಅಂತಕ್ಕಂಥವು ದೆಹಲಿಗೆ ಸಂಬಂಧಪಟ್ಟಂತ ನಗರಗಳು ಅಂತ ಹೇಳಿ ಗುರುತಿಸ್ತೀವಿ. ಅಂದ್ರೆ ದೆಹಲಿಗೆ ಸಂಬಂಧಪಟ್ಟಂತೆ ಇಬ್ನ ಬಟೂಟಾ ಅಂತಕ್ಕಂತಹ ಪ್ರವಾಸಿಗ ವಿವರಣೆ ಮಾಡಿರ್ತಕ್ಕಂಥ ನಗರಗಳು. ಇನ್ನು 78ನೇ ಪ್ರಶ್ನೆ, ಚಂಚ್ನಾಮಾವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತಕ್ಕಂಥದ್ದು ಅರೇಬಿಕ್ ಭಾಷೆಯಲ್ಲಿ ಅದನ್ನು ರಚಿಸಲಾಗಿದೆ. ಇನ್ನು 79ನೇ ಪ್ರಶ್ನೆ, ಭಾರತದಲ್ಲಿ ಇಕ್ತಾ ವ್ಯವಸ್ಥೆಯನ್ನು ಪರಿಚಯಿಸಿದವರು ಇಲ್ತಮಶ್ ಅಂತ ಹೇಳಿ ಗುರುತಿಸ್ತೀವಿ. ಬಿ ಉತ್ತರ ಸರಿಯಾದ ಉತ್ತರ. ಕಾವ್ಯ ಮತ್ತು ತತ್ವಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದ ಮತ್ತು ಪರ್ಷಿಯನ್ ಕವಿ ಸಿರಾಜ್ನನ್ನು ಶೋಷಿಸಿದ ಬಹುಮನಿ ಸುಲ್ತಾನ ಯಾರು ಅಂತಕ್ಕಂಥ ಒಂದು ಪ್ರಶ್ನೆ. ಬಹಮನ್ ಶಾ ಫಸ್ಟ್, ಮಹಮ್ಮದ್ ಶಾ 2, ಮಹಮ್ಮದ್ ಶಾ 3 ಅಂತಕ್ಕಂಥ 4 ಉತ್ತರಗಳಲ್ಲಿ ಮಹಮ್ಮದ್ ಶಾ 2 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆತ್ಮೀಯ ವಿದ್ಯಾರ್ಥಿಗಳೇ, ಉಳಿದ ಪ್ರಶ್ನೆಗಳೊಂದಿಗೆ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.